ಹಾಯ್ ಹಲೋ ವೆಲ್ಕಮ್ ಟು ಮೈ ಫುಡ್ ಮಿನಿ ವ್ಲಾಗ್. ಇವತ್ತು ಒಂದು ಒಳ್ಳೆಯ ರೆಸಿಪಿ ತೋರಿಸ್ತೀನಿ, ಬನ್ನಿ ನೋಡೋಣ ಏನು ಅಂತ. ಇವತ್ತು ಹುಳ್ಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ಹಳ್ಳಿ ಶೈಲಿಯಲ್ಲಿ. ಮೊದಲು ಒಂದು ಕುಕ್ಕರ್ಗೆ ಕ್ಲೀನ್ ಮಾಡ್ಕೊಂಡಂಥ ಹುಳ್ಳಿಕಾಳು, ಟೊಮೊಟೊ, ಸ್ವಲ್ಪ ಸಾಲ್ಟ್ ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ಕೂಗಿಸ್ಕೊಂಡ ನಂತರ ಒಂದು ಈರುಳ್ಳಿ ಬೆಳ್ಳುಳ್ಳಿನ ಸುಡ್ಕೊಬೇಕು. ಸುಡ್ಕೊಂಡು ಆದಮೇಲೆ ಒಂದು ಜಾರ್ಗೆ ಟೊಮೊಟೊ, ಕೂಗಿಸ್ಕೊಂಡಿರ್ತಂತಹ ಟೊಮೊಟೊ, ಕಾಯಿ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಕೂಗಿಸ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪೌಡರ್ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣದಾಗಿ ರುಬ್ಬಿಟ್ಕೊಬೇಕು. ಇವಾಗ ನೆಕ್ಸ್ಟು ಒಂದು ತಪ್ಪಲಿಗೆ ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ. ಬೆಳ್ಳುಳ್ಳಿ ಜಜ್ಜಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನು ಇಲ್ಲ ಹಾಕಿಲ್ಲ. ನಂತರ ರುಬ್ಬಿಟ್ಕೊಂಡಿರುವ ಮಸಾಲೆ ಹಾಕಿ ಒಂದು 2 ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಬಸ್ತಿದ್ದಂತಹ ನೀರು, ಆಗಲೇ ಕೂಗಿಸ್ಕೊಂಡು ಬಸ್ಕೊಂಡಿರ್ತೀವಲ್ಲ, ಅದನ್ನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು 5 ನಿಮಿಷ. ಕುದಿ ಬಂದ ಮೇಲೆ ಸ್ವಲ್ಪ ರುಚಿಗೆ ಸಾಲ್ಟ್ ಹಾಕಿ, ಹುಣಸೆ ರಸ ಬೇಕಾದರೆ ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಮತ್ತೆ ಕುದಿ ಬಂದಮೇಲೆ ಹುಣಸೆ ರಸ ಹಾಕ್ಕೊಂಡು 1-2 ಕುದಿ ಬಂದರೆ ಸಾಂಬಾರು ರೆಡಿ. ಇವಾಗ ಕಾಳು ಹೇಗೆ ಒಗ್ಗರಣೆ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು, ಒಣಮೆಣ್ಸಿಕಾಯಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಂಡು, ಆಗಲೇ ಕೂಗಿಸ್ಕೊಂಡಿರೋಂತಹ ಕಾಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ಆಮೇಲೆ ಬೇಕಿದ್ರೆ ತೆಂಗಿನಕಾಯಿ, ಕೊತ್ತಂಬರಿ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಹಾಕ್ಕೊಂಡಿಲ್ಲ, ಕಾಯಿ ಮತ್ತು ಕೊತ್ತಂಬರಿ ಏನೂ ಹಾಕ್ಕೊಂಡಿಲ್ಲ. ಕಾಯಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ, ಮುದ್ದೆ ಬಸ್ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಮುದ್ದೆ ಬಸ್ಸಾರು ಕಾಂಬಿನೇಷನ್ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.